ಎಲ್ರಿಗೂ ನಮಸ್ಕಾರ. ಇದು ನಾನು 62ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿ ಒಂದು ಇದು ಡ್ರೈ ಫ್ರೂಟ್ ಲಡ್ಡು ಇತ್ತು, ಅದನ್ನ ತಿಂದೆ. ಅಂಟು ಉಂಡೆ ಅಂತಾರೆ, ಬಟ್ ಅದೇ 250 ರೂಪಾಯಿ ಕೊಟ್ಟು ತಂದಾನಿ. ಅದು ಒಂದೊಂದು ಉಂಡಿನ 50 ರೂಪಾಯಿಗೆ ಒಂದು. ಅಷ್ಟೇನು ನಂಗೆ ಒಳಗಡೆ ಸಕ್ಕರೆ ಹಾಕ್ಯಾರ ಅನಿಸ್ಬಿಡ್ತು. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಶರ್ಬೇಶ್ವರ ಅಂತ ಹೋಗಿದ್ನಲ್ಲ ದಾವಣಗೆರೆಗೆ, ಅಲ್ಲಿ ತಂದಿದ್ದು. ಸೊ ಅದನ್ನೊಂದು ತಿಂದು ಈಗ ನಾನು ಬಳ್ಳಾರಿಗೆ ಹೋಗಬೇಕು. ಹಾವೇರಿಯಿಂದ ಬಳ್ಳಾರಿಗೆ ಹೋಗಿ ನನ್ನ ಕೆಲಸಗಳದ್ದು ಸ್ವಲ್ಪ ಅಲ್ಲಿ ಸೈಟ್ ವಿಸಿಟು ಮತ್ತು ಕ್ಲೈಂಟ್ ಮೀಟಿಂಗ್ ಇದ್ದಾವೆ. ಸೊ ಅವೆಲ್ಲ ಮುಗಿಸ್ಕೊಂಡು ಬರಬೇಕು. ಸೊ ಬೆಳಗ್ಗೆ 6 ಗಂಟೆಗೆ ಬಿಡಾತೀನಿ. ಸೊ ಹಾಗಾಗಿ 2 ಉಂಡಿ ತಿಂದಿದ್ನ. 2 ತಿಂದು ಅಲ್ಲಿ ಆನ್ ದಿ ವೇ ಒಂದು ಕಡೆ ಇಡ್ಲಿ ಚಲೋ ಮಾಡ್ತಿದ್ರು, ಒಂದು ಸಲ ತಿಂದಿದ್ದೆ. ಇಡ್ಲಿ ಮತ್ತು ವಡೆ ತಿಂದೆ. ಇಡ್ಲಿ ವಡೆ ತಿಂದು ಚಹಾ ಕುಡಿದು ಮತ್ತು ಬಳ್ಳಾರಿ ರೀಚ್ ಆಗಿ ಬಳ್ಳಾರಿಲೆಲ್ಲ ಮೀಟಿಂಗ್ಸ್ ಮುಗಿಸ್ಕೊಂಡು ನಾನು ನಮ್ಮ ಕನ್ಸಲ್ಟೆಂಟ್ ಇಬ್ಬರು ಮಯೂರ ಹೋಟ್ಲಿಗೆ ಹೋಗಿ, ಇಲ್ಲೇನೋ ರಾಜ್ಕುಮಾರ್ ಬಂದಿದ್ರಂತೆ, ಭಾಳ ಫೇಮಸ್ ಈ ಹೋಟ್ಲು. ಇಲ್ಲಿಗೆ ಹೋಗಿ ಒಂದು ದೋಸೆ ತಿಂದ್ವಿ. ಫ್ರೈಡ್ ರೈಸ್ ಕೇಳಿದ್ವಿ, ಅವ ತರೋದು ಲೇಟ್ ಮಾಡ್ದೆ. ನಮ್ಗೆ ಆಲ್ರೆಡಿ ಮೀಟಿಂಗಿಗೆ ಲೇಟ್ ಆಗಿತ್ತು. ಸೊ ಅಲ್ಲಿಂದ ಹೊರಟುಬಿಟ್ವಿ ಅಷ್ಟೇ ತಿಂದು. ಮೀಟಿಂಗಿಗೆ ಹೋದ್ವಿ, ಅಲ್ಲೊಂದು ಚಹಾ ಸಪ್ಲೈ ಆಯಿತು, ಚಹಾ ಕುಡಿದು ಮತ್ತು ಇನ್ನೊಬ್ರ ಕಡೆ ಹೋದಾಗ ಅಲ್ಲಿ ಒಂದು ದಿಲ್ ಪಸಂದ್ ತೊಗೊಂಡು ತಿಂದು, ಆಮೇಲೆ ಇನ್ನೊಬ್ರು ಕ್ಲೈಂಟ್ ಮೀಟಿಂಗು 8 ಗಂಟೆಗೆ ಅರೇಂಜ್ ಆಯಿತು. ಅಲ್ಲಿ ಹೋಗಿ ಒಂದು ಕಾಫಿದೇ ಟೈಪ್ ಕಾಫಿ ಸಿಕ್ತು. ಆ ಕಾಫಿ ಕುಡಿದು ಇವತ್ತಿನ ಊಟ ಮುಗಿಸಿದೆ. ಇವತ್ತು ತಿನ್ನೋಕ್ಕೂ ಪುರ್ಸೊತ್ತಿರಲಿಲ್ಲ, ಹಾಗೆ ಕೆಲಸ ಇದ್ದು, ಹಾಗಾಗಿ ಎಲ್ಲಿ ಕಂಪ್ಲೀಟ್ ಊಟ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ಊಟ ಇಷ್ಟೇ. ಸೊ ಈಗ ನಾವು ಭಗವದ್ಗೀತೆ ನೋಡೋಣ. ಭಗವದ್ಗೀತೆ ಒಳಗೆ ಇವತ್ತು ನಾವು 7ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಿದ್ದಾನೆ, ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು ಅಂತ. ಸೊ ಇವತ್ತಿಗಿಷ್ಟು ಸಾಕು. ಎಲ್ಲರೂ ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.